ಮಾತಾಡೋದು ಕೇಳಿದಾಗ ನಮ್ಮ ಕನ್ನಡದಲ್ಲೇ ಒಂದು ಹಳೆ ದೊಡ್ಡವ್ರ ಬಾಯಲ್ಲಿ ಬರ್ತಾ ಇದ್ದಿದ್ದು ಮಾತಿದು, ನಿನ್ನನ್ನು ನೀನು ಗೆದ್ರೆ ಇಡೀ ಪ್ರಪಂಚನ ಗೆಲ್ಬೋದು ನೀನು ಕರೆಕ್ಟ್ ಅಂತ. ಕರೆಕ್ಟ್ ಸೊ ಇಟ್ಸ್ ಆಲ್ ಬಾಯ್ಲಿಂಗ್ ಡೌನ್. ಎಲ್ಲರೂ ಅದೇ ಹೇಳೋದು, ಯು ಎಕ್ಸಾಕ್ಟ್ಲಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್. ಹೌ ವಿಲ್ ಯು ಡೂ ದ್ಯಾಟ್? ಮೇ ಬಿ ಥ್ರೂ ಮೆಡಿಟೇಷನ್, ಮೇ ಬಿ ಥ್ರೂ ಮೆನಿ ವೇಸ್. ಸೊ ಎವ್ರಿಬಡಿ ಈಸ್ ಕರೆಕ್ಟ್ ಕಮಿಂಗ್ ಟು ದ ಸೇಮ್ ಪಾಯಿಂಟ್ ಇನ್ ಕರೆಕ್ಟ್ ಡಿಫ್ರೆಂಟ್, ಬೇರೆ ಬೇರೆ ವೈನು, ಬೇರೆ ಬೇರೆ ಅದೇ ವೈನು ಬೇರೆ ಬಾಟ್ಲು. ಅಬ್ಸಲ್ಯೂಟ್ಲಿ ಸೊ ಈ ಮಧ್ಯ ಅಬ್ಸಲ್ಯೂಟ್ಲಿ ಡಾಕ್ಟರ್ ಅನಿತಾ ಅವರೇ, ಐ ವುಡ್ ಲೈಕ್ ಯು ಟು ಅಡ್ರೆಸ್ ಫ್ಯೂ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಈ ಟ್ರಾನ್ಸ್ ವುಮನ್, ಟ್ರಾನ್ಸ್ಜೆಂಡರ್, ಈ ಕಮ್ಯುನಿಟಿನ. ಯಾಕೆಂದರೆ ಟುಡೇ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಎಜುಕೇಷನ್ ಇಸ್ ಸೋ ಇಂಪಾರ್ಟೆಂಟ್ ಅಂತ, ನಾವು ಈ ಥರ ಮಾತಿಗೆ ಸಿಕ್ಕಿದಾಗ ವಿ ಆರ್ ಡೂಯಿಂಗ್ ನಥಿಂಗ್ ಬಟ್ ಟ್ರೈಂಗ್ ಟು ಓಪನ್ ಎಸ್ ಪೀಪಲ್ಸ್ ಎಸ್ ಪರ್ಸೆಪ್ಷನ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ಇದನ್ನು ಹೀಗೆ ನೋಡಿ ಅಂತ. ಬಿಗ್ಗೆಸ್ಟ್ ಮಿತ್ಸ್ಗಳು ಏನೇನು ನೀವು ಕಂಡಂಗೆ ಇವತ್ತಿಗೂ 2024 ಇಮ್ಮಿಡಿಯೇಟಾಗಿ ಅಡ್ರೆಸ್ ಆಗಬೇಕಾಗಿರೋದು? ಏನಂದರೆ ಅವ್ರಿಗೆ ಹೇಳಬೇಕು ನನ್ನ ಮೆಸೇಜು. ಪಾಪ ಜನರಿಗೆ ಹೇಳಿ ಏನು ಪ್ರಯೋಜನಕ್ಕಿಲ್ಲ. ಜನರ ಅಕ್ಸೆಪ್ಟಬಿಲಿಟಿ ಇದೆ. ಅವ್ರಿಗೆ ನಾನು ನೋಡಿದೆ, ಎಷ್ಟೋ ಜನರಿಗೆ ನನ್ನ ಮೆಸೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಮೇಡಮ್ ಇವ್ರು ಬರ್ತಾರೆ, ನಾವೆಲ್ಲೋ ಫಂಕ್ಷನ್ ಮಾಡ್ತಿರ್ತೀವಿ, ಮನೆಗೆ ನುಗ್ತಾರೆ, ನುಗ್ಬಿಟ್ಟು ದುಡ್ಡು ಕೇಳ್ತಾರೆ ಮೇಡಮ್, ನಾನು ಹೆಂಗೆ ರಿಪ್ಲೈ ಮಾಡಿ ಅಂತ. ಎಷ್ಟೋ ಜನ ಈ ಥರ ಒಂದು ಅವ್ರಿಗೆ ಏನಾಗುತ್ತೆ ಅಂತಂದರೆ ಲೂಟ್, ಆ ಪ್ರೋಗ್ರಾಮ್ ಮಾಡ್ಕೊಂಡಿರಲ್ಲ. ಇಂಥವ್ರು ಬರ್ತಾರೆ ಅನ್ನೋದು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಬಂದಾಗ ಅವರು 1,00,000 ಕೊಡಿ, 2,00,000 ಕೊಡಿ ಅಂತ ಕೇಳ್ತಾರಲ್ಲ. ಅಷ್ಟೆಲ್ಲ ಕೇಳ್ತಾರಾ? ಅಯ್ಯೋ, ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮ್, ಡಿಪೆಂಡ್ಸ್ ವಿಚ್ ಫ್ಯಾಮಿಲಿ ಇಟ್ ಇಸ್. ಸೊ ವಿಲ್ ಹ್ಯಾವ್ ಟು ನಾವು ಇಬ್ಬರ ಹತ್ರ ಬ್ಲೆಸ್ ಮಾಡ್ತೀವಿ, ಮಾತಾಡಬೇಕು. ಮಗು ಹುಟ್ಟಿದ್ರೆ ಅಲ್ಲಿ ನುಗ್ಬಿಡೋದು, 25,000 ಕೊಡು ಅನ್ನೋದು. ಆ ಪಾಪ ಅವ್ರು ಎಲ್ಲೋ ಸಾಲ ಮಾಡ್ಕೊಂಡು 4 ಜನ ಕರೆದು ಊಟ ಹಾಕ್ತಾ ಇರ್ತಾರೆ. ಇವ್ರು ಹೋಗಿ 25,000 ಕೊಡು ಅಂದರೆ ಅಲ್ಲಿಂದ ತೊಗೊಂಬರ್ತಾರೆ. ಅಲ್ಲಿ ಹೀರೋ ಬರೋದಿಲ್ಲ, ಮಾರ್ಕೊಡ್ಬೇಕಷ್ಟೇ ಅವರು. ಸೊ ಒಂದು ಕೊಡದೇ ಇದ್ರೆ ಟ್ರಾನ್ಸ್ಜೆಂಡರ್ ಶಾಪ ಕಮ್ಯುನಿಟಿಗೆ ಹಾಕ್ತೀನಿ ನೀವು ನಾನು, ಕೊಡೋದು. ಮಗು ಇನ್ನೇನೋ ಮಾಡಿಬಿಡ್ತೀನಿ, ಎತ್ಕೊಂಡು ಹೋಗ್ಬಿಡಿ, ಹಿಂಗೆಲ್ಲ ಎದುರಿಸೋದು. ಸೊ ಇದು ಯಾತಕ್ಕೆ ನಿಲ್ಲಬೇಕಿದು? ಮೊದಲು ನಿಲ್ಲಬೇಕು. ಯಾಕಂದರೆ ಇದು ಬರ್ತಾ ಇರೋದು ಆ ಕಡೆಯಿಂದ ಬರ್ತಾ ಇದೆ, ಈ ಕಡೆಯಿಂದ ಬರ್ತಾ ಇಲ್ಲ. ಪಾಪ ಜನರು ಅಕ್ಸೆಪ್ಟಬಿಲಿಟಿ ಇದೆ, ಜನರು ಚೇಂಜ್ ಆಗ್ತೀನಿ ಅಂತ ಹೇಳ್ತಾರೆ. ಆಯ್ತಮ್ಮ ನೀನು ಒಂದು ಕ್ರೀಚರು, ಬಾ ಸೇರ್ಕೊ ಅಂತ ಹೇಳ್ತಿದ್ದಾರೆ. ಆದರೆ ಇವರು ಆಯಿತು, ಲಾ ಕೂಡ ಚೇಂಜ್ ಆಯಿತು. ವಿ ಹ್ಯಾವ್ ಹ್ಯೂಮನೈಸ್ ದ ಲಾ. ಲೆಟ್ಸ್ ಸೇ ವಿ ವರ್ ಇನ್ಹ್ಯೂಮನ್, ನೌ ವಿ ಹ್ಯಾವ್ ಹ್ಯೂಮನೈಸ್ ದ ಲಾ. ಇವಾಗ ಏನು ಪ್ರಾಬ್ಲಮ್ಮು? ದುಡ್ಡು ಕೊಡ್ತೀನಿ ಬಾ ಗೌರ್ಮೆಂಟಿಂದ ಅಂದರು, ಹೋಗಿಲ್ಲ. ಮನೆಗಳಿಗೆ ಯಾಕೆ ನುಗ್ತೀರಾ? ರೋಡಲ್ಲಿ ಯಾಕೆ ನಿಂತ್ಕೊಂಡು ಕೆಟ್ಟದಾಗಿ ಶಾಪ ಹಾಕ್ತೀರಾ? ಅದು ಯಾವ ಥರದ್ದು ಬಿಹೇವ್ ಮಾಡ್ತೀರಾ ಕೆಟ್ಟದಾಗಿ? ಇದು ತುಂಬ ಒಂದು ಡೇಂಜರ್ ಮಾಡ್ತಾಯಿದೆ ಜನರಿಗೆ. ತುಂಬ ಅಂದರೆ ತುಂಬಾ ಡೇಂಜರ್ ಆಗ್ತಾಯಿದೆ. ಅವರಿಗೆ ಅದೊಂದು ಟ್ರಾಮಾ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಈ LGBT ಕಮ್ಯುನಿಟಿ ಅಂತಂದರೆ ಅವ್ರಿಗೆ ಯಾಕಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್. ಎದುರುಗಡೆ ಇದ್ದಾರೆ ಇವರು, ಇವ್ರನ್ನ ನೋಡ್ಬಿಟ್ಟು ಹೆದರ್ಕೋತಾ ಇದ್ದಾರೆ. ಇವಾಗ ನಮ್ಮಂಥವ್ರು ಏನೇ ಭಾಷಣ ಬಿಗಿದ್ರು, ನಾವು ಏನು ಕೇಳಿದ್ರು, ವಿ ವಾಂಟ್ ಟು ಬ್ರಿಂಗ್ ಚೇಂಜಸ್ ಇನ್ ಸೊಸೈಟಿ, ವಿ ವಾಂಟ್ ಟು ಡೂ ದಿಸ್ ಅಂತಂದರೆ, ಹೋಗಮ್ಮ ನೀನು ಅಂತಂತಾರೆ ನಮಗೆ. ಅಂಥ ಒಂದು ಕಂಡೀಷನ್ ಈಗ ಜನರದ್ದು. ಎಲ್ಲರೂ ನೋಡ್ತಾರೆ, ಎಲ್ಲರೂ ಹೇಳಿದ್ದಾರೆ, ಇವ್ರೇನು ಮಾಡಿದ್ದಾರೆ, ಅವ್ರೇನು ಮಾಡಿದ್ದಾರೆ. ಸೊ ಇವಾಗ ಬಾಯ್ಲ್ ಡೌನ್ ಟು ದಿಸ್ ಕೈಂಡ್ ಆಫ್ ಎ ಲೆವೆಲ್ ವೇರ್ ಇವರ ಪ್ರಾಕ್ಟೀಸಸ್ಸೇ ಬೇರೆ, ಇವರ ಒಂದು ಐಡಿಯಾಲಜಿನೇ ಬೇರೆ. ಈ ಸಿಚುವೇಷನಲ್ಲಿ ನಾವು ಇದನ್ನೆಲ್ಲ ಚೇಂಜ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಸೊ ದಿಸ್ ಇಸ್ ವೇರ್ ಐ ಥಿಂಕ್ ಐ ವಾಂಟ್ ಟು ಲೀವ್ ಅ ಸೀರಿಯಸ್ ಮೆಸೇಜ್ ದಟ್ ಪ್ರಾಬಬ್ಲಿ ಯು ನೀಡ್ ಟು ಲುಕ್ ಅಟ್ ಇಟ್. ಒಂದು ಸ್ವಲ್ಪ ಚೇಂಜಸ್ ತೊಗೋಬೋದು, ಟೈಮ್ ತೊಗೋಬೋದು. ಯಾಕಂದರೆ ಇವಾಗಷ್ಟೇ ಬಂದಿದ್ದು 4-5 ವರ್ಷ ಆಗಿದೆ. ಇಂಡಿಯಾದಲ್ಲಿ ಯಾವುದೋ ಅಷ್ಟು ಬೇಗ ಕೊಳೆ ಹೋಗಲ್ಲ. ಇದಕ್ಕೆ ಸರ್ಫ್ ಎಕ್ಸೆಲ್ ಹಾಕ್ತೀರಾ, ಇಲ್ಲಾಂದರೆ ನಿರ್ಮಾ ಹಾಕ್ತೀರಾ, ಇರ್ಬೇಕಷ್ಟೇ. ಯಾವ ಬ್ರ್ಯಾಂಡ್ ಹಾಕ್ತೀರಾ ಹಾಕಿ ಅದಕ್ಕೆ. ಬಟ್ ಕನ್ಸಿಸ್ಟೆಂಟ್ ಆಗಿ ಹಾಕ್ಬೇಕು ಅನ್ಸತ್ತೆ. ಕರೆಕ್ಟ್, ಕಂಟಿನ್ಯೂಸ್ ಆಗಿ ಹಾಕಿ ಅದನ್ನ ಹೆಂಗೆ ತೊಳಿಬೇಕು, ತೊಳೆದು ಅದನ್ನ ಕ್ಲೀನ್ ದಿನ ಮಾಡ್ಕೊಂಡು ರಂಗೋಲಿ ಹಾಕಿ ತೊಳ್ದಂಗೆ ದಿನ ಮಾಡ್ತಾನೆ ಇರ್ಬೇಕು. ಎಲ್ರದ್ದು ಪ್ರಯತ್ನ ಬೇಕು. ಇವಾಗ ನಂದು ಒಂದು ಪ್ರಯತ್ನ ಇರ್ಬೋದು, ಎಲ್ರದ್ದು ಪ್ರಯತ್ನ ಬೇಕು. ಎಲ್ಲರೂ ಸೇರ್ಕೊಂಡು ತೊಳೆಯೋಣ ಅಷ್ಟೇ, ಇನ್ನೇನು ಮಾಡೋಕ್ಕೆ. ಯಾಕಂದರೆ ನಾವು ಭಾರತನ ಮುಂದೆ ತೊಗೊಂಡೋಗ್ಬೇಕು ಅಂತಂದರೆ ಇದೊಂದು ನಮಗೆ ಒಂದು ಪ್ರಾಬ್ಲಮ್ಮು ಪ್ರಾಬಬ್ಲಿ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಸ್ಟಾರ್ಟ್ ಚೇಂಜಿಂಗ್ ಥಿಂಗ್ಸ್.